ಸೊ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇನಪ್ಪ ಈ ಥರ ತೋರಿಸ್ತಿದ್ದಾಳೆ ಅಂತ ಅಂದರೆ, ಈ ಥರ ಕಲರ್ಫುಲ್ಲಾಗಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನಿಮಗೂ ಹೇಳ್ಕೊಡ್ತೀನಿ ಬನ್ನಿ. ಸೊ 1 kg ಹಾಗಲಕಾಯಿ ಇದ್ದರೆ ಸಾಕು, ನೀವು ಈ ಥರ ಮಾಡ್ಕೊಬೋದು. ಸೊ ಹಾಗಲಕಾಯಿನ ಅರಿಶಿನ ಹಾಕಿ ನೆನೆಸಿಟ್ಟು ಚೆನ್ನಾಗಿ ತೊಳೆದು ಇಟ್ಕೋಬೇಕು. ಸೊ ಆಮೇಲೆ ಅದಕ್ಕೆ ಹಾಗಲಕಾಯಿ ಇವಾಗ 1-2 kg ತೊಗೊಂಡಿರ್ತೀರ ಅಲ್ವಾ. ಸೊ ಅದಕ್ಕೆ ತಕ್ಕಂತೆ 50 ಗ್ರಾಮ್ ಮೆಂತೆ, 50 ಗ್ರಾಮ್ ಸಾಸಿವೆ, ಒಂದು 4-5 ಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಹುಣಸೆಹಣ್ಣು. ಸೊ ಇಷ್ಟನ್ನು ರೆಡಿ ಮಾಡ್ಕೋಬೇಕು. ಆಮೇಲೆ ಬಿಸಿನೀರು ಚೆನ್ನಾಗಿ ಕಾಯಿಸ್ಕೋಬೇಕು. ಬಿಸಿನೀರು ಚೆನ್ನಾಗಿ ಕಾಯಿಸ್ಕೊಂಡು ಹುಣಸೆಹಣ್ಣು ಇರುತ್ತಲ್ಲ, ಸೊ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ನೆನೆಸಿಟ್ಕೋಬೇಕು. ಸೊ ಒಂದು ಕಡೆ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೋಬೇಕು. 1-2 ಕಪ್ಸ್ ಆಗೋಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಗಲಕಾಯಿ ಏನಿರುತ್ತಲ್ಲ, ಸೊ ಹಾಗಲಕಾಯಿನ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ. ಸೊ ಎಲ್ಲ ಹಾಗಲಕಾಯಿನ ಇದೇ ಥರ ಹಾಕ್ಕೊಂಡು ಫುಲ್ಲು ಡೀಪ್ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎಣ್ಣೆಯಲ್ಲೇನ. ಈ ಥರ ಆಗಬೇಕು. ಸೊ ಅದು ಕ್ರಿಸ್ಪಿಯಾಗಿ ಬರೋದಿಲ್ಲ, ಹಾಗಲಕಾಯಿ ಸಾಫ್ಟಾಗಿ ಲೈಕ್ ಮೆತ್ತಗೆ ಇರುತ್ತೆ. ಕ್ರಿಸ್ಪಿಯಾಗಿ ಬರೋಲ್ಲ, ಯಾಕಂದರೆ ಉಪ್ಪಿನಕಾಯಿ ಹಾಕ್ತಾ ಇರೋದಲ್ವಾ. ಸೊ ಅದಕ್ಕೆ ಎಲ್ಲ ಹಾಗಲಕಾಯಿನೂ ಅದೇ ಥರನೇ ಹಾಕ್ಕೋಬೇಕು. ಸೊ ಅಷ್ಟನ್ನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಸೊ ಇನ್ನೊಂದು ಕಡೆ ಒಂದು ಪಾತ್ರೆಯಲ್ಲಿ ಸಾಸಿವೆನ ಮತ್ತು ಮೆಂತ್ಯನ ಕೆಂಪಗೆ ಹುರ್ಕೋಬೇಕು. ಎಣ್ಣೆ ಏನೂ ಹಾಕ್ಬಾರ್ದು, ಹಾಗೆ ಹುರ್ಕೋಬೇಕು ಈ ಥರ. ಸೊ ಆಮೇಲೆ ನೋಡಿ ಎಲ್ಲ ಹಾಗಲಕಾಯಿ ಡೀಪ್ ಫ್ರೈ ಆಗಿದೆ ಎಣ್ಣೆಯಲ್ಲಿ. ಸೊ ಇದೇನಿದೆ ಅದನ್ನು ಪೌಡರ್ ಮಾಡ್ಕೋಬೇಕು. ಮತ್ತು ಎಣ್ಣೆ ಅದೇ ಡೀಪ್ ಫ್ರೈ ಮಾಡ್ಕೊಂಡಿರ್ತೀರಲ್ಲ ಹಾಗಲಕಾಯಿ, ಸೊ ಅದೇ ಎಣ್ಣೆಗೆ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಸೊ ಜೀರಿಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಆಮೇಲೆ ಕರ್ಬೇವಿನ ಸೊಪ್ಪು ಇರುತ್ತಲ್ಲ, ಅದನ್ನ ಹಾಕ್ಕೋಬೇಕು. ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡು ಹುಣಸೆಹಣ್ಣು ಇರುತ್ತಲ್ಲ, ಆವಾಗಲೇ ನಾವು ಬಿಸಿನೀರಲ್ಲಿ ನೆನೆಸಿಟ್ಟಿರೋದನ್ನು ಚೆನ್ನಾಗಿ ಅದರಲ್ಲೇ ಕಿವುಚ್ಬಿಟ್ಟು ಹಾಕ್ಕೊಬೇಕು. ಇದು ಎಲ್ಲ ಹುಣಸೆಹಣ್ಣು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡಿರ್ಬೇಕು. ಹುಳಿಯಾಗಿದ್ರೂ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಈ ಥರ ಈ ಥರ ಎಣ್ಣೆ ಬಿಟ್ಕೋತಾ ಇರೋವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ. ಆಫ್ ಮಾಡ್ತಾರೆ ಹಾಕಬೇಕು. ತಣ್ಣಗಾಗಬೇಕಂತಿದೆ. ಆಮೇಲೆ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಫುಲ್ಲು ತಣ್ಣಗಾಗಬೇಕು. ಬಿಸಿ ಒಂಚೂರು ಇರಬಾರ್ದು. ಫುಲ್ಲು ತಣ್ಣಗಾದ್ಮೇಲೆ ಹಾಗಲಕಾಯಿ ಡೀಪ್ ಫ್ರೈ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ಹಾಕ್ಕೋಬೇಕು. ಅದನ್ನ ಹಾಕ್ಕೊಂಡ್ಮೇಲೆ
ಸಾಸಿವೆನ ಮತ್ತು ಮೆಂತ್ಯ ಪೇಸ್ಟ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಕೊಬೇಕು. ಅದನ್ನು ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇಷ್ಟೇ ಗೈಸ್, ಸಿಂಪಲಾಗಿ ಮಾಡ್ಕೋಬೋದು. ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆರಾಮಾಗಿ ನೀವು 1 ರಿಂದ 2 ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು. ಇದನ್ನು 1-2 ಡೇಸು ಚೆನ್ನಾಗಿ ನೆನೆಯೋಕ್ಕೆ ಬಿಟ್ಟು ಆಮೇಲೆ ಸರ್ವ್ ಮಾಡ್ಕೊಳ್ಳಿ ಗೈಸ್. ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.